ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬೆಳಗಾವಿ ಹಾಲು ಒಕ್ಕೂಟದ ಸಂಘದ ಚೇರ್ಮನ್ರು ಹಾಗೂ ಕಾರ್ಯದರ್ಶಿಯವರ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದಂಥ ಬೆಳಗಾವಿ ಹಾಲು ಒಕ್ಕೂಟದ ಎಲ್ಲ ನನ್ನ ಆಡಳಿತ ಮಂಡಳಿ ಸದಸ್ಯರೇ, ವ್ಯವಸ್ಥಾಪಕ ನಿರ್ದೇಶಕರೇ ಹಾಗೂ ಇಲ್ಲಿನ ಅಧಿಕಾರಿಗಳೇ, ಇಡೀ ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ಸಂಘದ ಅಂದ್ರೆ ಅಧ್ಯಕ್ಷರೇ, ಕಾರ್ಯದರ್ಶಿಗೆ ಮತ್ತೊಂದು ಸಲ ತಮಗೆ ಅನಂತ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ತಾವೆಲ್ಲರೂ ಯಾಕಂದ್ರೆ ಈ ಸಭೆ ಭಾಳ ಅರ್ಜೆಂಟಾಗಿ ಕರೆದಿವಿ ನಾವು. ಯಾಕೆಂದ್ರೆ ಸುಮಾರು 15 ದಿವಸದಿಂದ ಚರ್ಚೆ ಮಾಡಾಕತ್ತಿದ್ವಿ. ಅಂದ್ರೆ MD ಅವರೆಲ್ಲ ಫೋನಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಾಕತ್ತಿದ್ರು. ಸೊ ಒಂದು 2-3 ವಿಚಾರ ತಮ್ಮ ಜೊತೆ ಕರೆದುಬಿಟ್ಟು ತಮ್ಮ ಜೊತೆ ಚರ್ಚೆ ಮಾಡಿ ಆ ನಿರ್ಣಯ ತಗೋಬೇಕಂತೇಳಿ ಭಾಳ ಅರ್ಜೆಂಟಲ್ಲಿ ಅದು. ಆದರೂ ನಾವು 2 ದಿವಸ ಹೇಳಿದಾಗ ಇಷ್ಟೆಲ್ಲ ತಾವು ಎಷ್ಟು ಸಂಖ್ಯೆಯಲ್ಲಿ ಬಂದದಕ್ಕೆ ತಾವು ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ತಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟನು ತಮ್ಮ ಸಮಯ ಕೊಟ್ಟು ಬಂದದಕ್ಕೆ ತಮಗೆ ಧನ್ಯವಾದ ಹೇಳುತ್ತಾ, ಯಾಕಂದ್ರೆ ತಾವೆಲ್ಲ ಗೊತ್ತಿದ್ದಂಗೆ ಇದಕ್ಕೆ ನಾವು ಏನು ಬೆಳಗಾವಿಯಲ್ಲಿ ಒಂದು ವಾರ್ಷಿಕ ಸಭೆಯನ್ನು ಮಾಡಿದ್ದೀವಿ. ತಾವೆಲ್ಲರೂ ಆ ಸಭೆಗೆ ಬಂದಿದ್ದೀವಿ. ಯಾಕಂದ್ರೆ ಈ ಸಲ ದೇವರು ನಮಗೊಂದು ಚಲೋ ಅವಕಾಶ ಕೊಟ್ಟು ನಾವು ಬೆಳಗಾವಿ ಹಾಲು ಒಕ್ಕೂಟ ಚಲೋ ನಡೆಸಿ ಅದರಿಂದ ಈ ಭಾಗದಲ್ಲಿರುವಂಥ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಆ ಉದ್ದೇಶದಿಂದ ಒಕ್ಕೂಟ ನಡೆಸೋದಿದ್ದು. ಅವಾಗ ತಮಗೊಂದು ಮಾತು ಹೇಳಿದ್ದನಕ ನನ್ನ ಆಸೆ ಏನಾಯ್ತಂದ್ರೆ ನಮ್ಮ ರೈತ ಬಾಂಧವರಿಗೆ 10 ದಿವಸಕ್ಕೊಂದು ಬಿಲ್ ಬರಬೇಕಂತ ನನ್ನ ಆಸೆ ಐತೆ ತಮಗೆ ಹೇಳಿದ್ದು ಅವಾಗ. ಯಾಕಂದ್ರೆ 10 ದಿವಸಕ್ಕೆ ಬಿಲ್ ಬಂತಂದ್ರೆ ಅವಾಗ ಅನುಕೂಲ ಆಗ್ತದೆ ಅಂದಾಗ ಈಗೇನೋ ದೇವರ ಅನುಗ್ರಹದಿಂದ ಸುಮಾರು ಆ ಹಂತಕ್ಕೆ ಬಂದಿದ್ವಿ. ಯಾಕಂದ್ರೆ 10 ದಿವಸಕ್ಕೆ ಬಿಲ್ ತಂದು ನಾವು ನಿಲ್ಲಿಸಿದ್ಯಾಕಂದ್ರೆ ಯಾಕಂದ್ರೆ ರೈತರಿಗೆ ಯಾಕಂದ್ರೆ ಭಾಳ ಅಡಚಣೆ ಇರ್ತೈತೆ. ಯಾಕಂದ್ರೆ ಪ್ರೈವೇಟ್ದವರು ಮತ್ತೊಬ್ಬರು ದಿವಸ ರೊಕ್ಕ ಕೊಟ್ಟು ಹೋಗ್ತಾರೋ ಅಥವಾ ಅಡ್ವಾನ್ಸ್ ಕೊಡ್ತಾರೋ. ನಮ್ಮ ರೈತರು 30-40 ದಿವಸ ತಡ್ಕೊಳಕ್ಕಾಗೋದು ಭಾಳ ಕಷ್ಟ ಆಗ್ತಿದೆ. ಅದಕ್ಕೆ ನಾವೆಲ್ಲ ಹೇಳಿದ್ದೆ 10 ದಿವಸ ಕೊಡ್ಬೇಕಂತ ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇವತ್ತು 10 ದಿವಸಕ್ಕೆ ಆ ಬಿಲ್ ತಂದು ನಿಲ್ಲಿಸಿದ್ವಿ. ಅದನ್ನು ನಿರಂತರವಾಗಿ 10 ದಿವಸಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ತಮಗೆ ಆಶ್ವಾಸನೆ ಕೊಡ್ತೀನಿ. ಯಾಕಂದ್ರೆ ಮುಂದೆ ಯಾಕಂದ್ರೆ ಹಾಲು ಕಡಿಮೆ ಐತಿ, ಅದಕ್ಕೆ ಜಲ್ದಿ ಬಿಲ್ ಕೊಡೋದಿರ್ತಲ್ಲ. ನಿರಂತರವಾಗಿ 10 ದಿವಸಕ್ಕನ ಆ ಬಿಲ್ ಹಂಗೆ ಉಳ್ಕೊಂಡು ಹೋಗಬೇಕು. ಅದರಿಂದ ನಮ್ಮ ರೈತರಿಗೆ, ಗ್ರಾಹಕರಿಗೆ, ಸಂಘಕ್ಕೆ ಎಲ್ಲರಿಗೂ ಒಳ್ಳೆಯದಾಗುವಂಥ ಉದ್ದೇಶದಿಂದ ಇಂಥ ಒಳ್ಳೆ ಕೆಲಸ ಇಟ್ಕೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ಹೊಸ ಆಡಳಿತ ಮಂಡಳಿ ಆಯ್ಕೆಯಾಗಿ ಬಂದು ಸುಮಾರು 1 ವರ್ಷ ಬಂತು. ತಾವೆಲ್ಲ ಗೊತ್ತಿದ್ದಂಗೆ ಹೋದ ಸಲ ತಾವೆಲ್ಲ ನೋಡಿದ್ರಿ. ಯಾಕಂದ್ರೆ ನಮ್ಮೆಲ್ಲ ಬ್ಯಾಲೆನ್ಸ್ ಶೀಟ್ ತಾವೆಲ್ಲ ನೋಡಿದ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ ಸುಮಾರು 68 ಲಕ್ಷ ಲಾಭ ತಾವು ನೋಡಿದ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ 68 ಲಕ್ಷ ಲಾಭ ಇತ್ತು. ಈಗ ಸುಮಾರು ಈ ಮಾರ್ಚ್ ಎಂಡಿಗೆ ಅಂದ್ರೆ ಅಂದಾಜು ಇದು ನೋಡೈತೆ. ಯಾಕಂದ್ರೆ ನಿಮಗೆಲ್ಲ ವಿಷಯ ಗೊತ್ತಿರ್ಬೇಕಂದ್ರೆ ಈ ಒಂದು 2 ತಿಂಗಳಿಂದ ನಮ್ಮ ಟರ್ನೋವರ್ ತಿಂಗಳಿಗೆ ಮೊನ್ನೆ ಅಂದ್ರೆ ಹೋದ ತಿಂಗಳಂದ್ರೆ ನಮ್ಮ ತಿಂಗಳಿಗೆ ಒಂದು ಟರ್ನೋವರ್ 42 ಕೋಟಿ ರೂಪಾಯಿ ಹೈಯೆಸ್ಟ್ ಬೆಳಗಾವಿ ಒಕ್ಕೂಟ ಹುಟ್ಟಿದಾಗ. ಅಷ್ಟು ವ್ಯಾಪಾರ ಆಗಿದ್ದಿಲ್ಲ. ಒಂದೊಂದು ತಿಂಗಳಿಗೆ 40 ಕೋಟಿ, 42 ಕೋಟಿ, 38 ಕೋಟಿ ಹಿಂಗಂದ್ರೆ ವಹಿವಾಟಿಗೆ ನಡೆದೈತೆ. ಅದಕ್ಕೆ ಅಂದ್ರೆ ನಿಮ್ಮ ಆಶೀರ್ವಾದದಿಂದ ಭಾಳ ಒಕ್ಕೂಟ ಅಂದ್ರೆ ಪ್ರಗತಿ ಹಾದಿಯಲ್ಲಿ ಹೊಂಟೈತಿ. ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಈ ಭಾಗದಲ್ಲಿರುವಂಥ ರೈತರು ಇನ್ನೂ ಹೆಚ್ಚು ನಮ್ಮ ಒಕ್ಕೂಟಕ್ಕೆ ಬರಬೇಕು, ಹಾಲು ಕಡೆ ಅಂತ ಈ ಆಶೀರ್ವಾದನೆಲ್ಲ ನಡೆಸಾಕ್ತೀವಿ. ಅದಕ್ಕೆ ನಾವೆಲ್ಲರೂ ಆ ಪ್ರಕಾರ ಈ ಸಲ ಮಾರ್ಚ್ ಎಂಡಿಗೆ ನಾವದು ಪ್ರಯತ್ನ ಭಾಳ ಮಾಡ್ತೀವಿ. ಕನಿಷ್ಠ ಒಂದು 5 ಕೋಟಿ ಲಾಭ ತರಬೇಕಂತ ಪ್ರಯತ್ನ ಮಾಡತ್ತಂದ್ರೆ ಮುಂದೆ ಈ ಮಾರ್ಚ್ ತಿಂಗಳೊಳಗೆ ಕನಿಷ್ಠ ಒಂದು 5 ಕೋಟಿ ಲಾಭ ಬಂತಂದ್ರೆ ಆ ಲಾಭ ಏನಾದ್ರು ಬಂತಂದ್ರೆ ನಾವು ಅದು ಒಕ್ಕೂಟಕ್ಕೂ ತಗೋದಿಲ್ಲ, ಮನೆಗೂ ತಗೊಂಡು ಹೋಗಿಲ್ಲ, ಹೊಳ್ಳಿ ಮತ್ತೆ ನಿಮ್ಗೆ ರೈತರಿಗೆ ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ನಾವು ಹೊಳ್ಳಿ ಏನಾದ್ರು 5 ಕೋಟಿ ಲಾಭ ಮಾಡಿ ತೋರಿಸಿ ಅಂದ್ರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬರ್ತೈತೆ. ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅದನ್ನ ನಿಮಗೆ ಕೊಟ್ಬಿಟ್ರೆ ಅಂದ್ರೆ ಖರ್ಚು ಹಾಕಿದ್ರು ಬಂದ್ರೆ ಮುಗಿದೋಯ್ತು. ಅದಕ್ಕೆ ಈ ಥರ ಲಾಭ ಮಾಡ್ಕೊಂಡು ಮುಂದೆ ಬರುವಂಥ ಯಾವುದೇ ಲಾಭದಾಗ ಅದರಲ್ಲಿ ರೈತರು, ಸಂಘದವರು, ಸೆಕ್ರೆಟರಿಗಳು, ಕೆಲಸ ಮಾಡೋರಿಗೆ ಎಲ್ಲರಿಗೂ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಕತ್ತಿ. ಇವತ್ತೆಲ್ಲ ಒಂದು 5 ವಿಚಾರ ಇಟ್ಕೊಂಡ ನಾವೆಲ್ಲರೂ ತಮ್ಮನ್ನ ಕರೆದಿದ್ದೀವಿ. ಇಲ್ಲಿ 5 ವಿಚಾರ ಅಂದ್ರೆ 2 ವಿಚಾರನ ಫೈನಲ್ ಮಾಡ್ತೀವಿ. 3 ವಿಚಾರಕ್ಕೆ ಸ್ವಲ್ಪ ನಮಗೆ ಟೈಮ್ ಬೇಕಾಗ್ತೈತೆ. 3 ವಿಚಾರ ಸ್ವಲ್ಪ ಅಂದ್ರೆ ಜೂನ್ ತನಕ ಟೈಮ್ ಬೇಕಾಗ್ತೈತಿ. ತಾವೆಲ್ಲರೂ ಭಾಳ ಅಂದ್ರೆ ಕಾರ್ಯದರ್ಶಿಗಳೆಲ್ಲ ಹೇಳ್ತಾರೆ ನಾವೆಲ್ಲ ಹೆಚ್ಚು ಕೆಲಸ ನಾವು ಸೊಸೈಟಿಗೆ ನಾವೇ ಮಾಡ್ತೀವಿ, ನಮಗೆಲ್ಲ ಇನ್ನಷ್ಟು ಅಂದರೆ ನಮಗೆ ಏನು ದುಡಿಮೆಗೆ ಅಷ್ಟು ಪಗಾರ ಬೀಳ್ತಾರೆ ಅಂತ ನಿಮ್ದೆಲ್ಲ ಬೇಡಿಕೆ ಇತ್ತು. ಅಂದರೆ ಸಂಘದಾಗಿ ಕೊಡು ನಮಗೆ ಸಾಲ್ತಲ್ಲ, ನಮ್ಗೆ ಏನಾರು ಸಪ್ರೇಟಾಗಿ ಹೆಚ್ಚು ಮಾಡ್ಬೇಕಂತ ಕಾರ್ಯದರ್ಶಿ ಬೇಡಿಕೆ ಇಟ್ಟಿದ್ರೆ ಅದ್ರ ಜೊತೆ ಈಗ ಸಂಘ ನಿರ್ವಹಣೆ ಮಾಡೋಕೆ ನಿಮಗೂ ಅಂದ್ರೆ ಕನಿಷ್ಠ ಬರೀ ಒಂದು 60 ಪೈಸೆ ಎಷ್ಟೋ ಬರ್ತೈತೆ ಸಂಘಕ್ಕೆ. ನೀವು ಹೇಳಿದ್ರೆ ಯಾಕಂದ್ರೆ ನಾವು 60 ಪೈಸೆ ಒಳಗೆ ಮೇಂಟೈನ್ ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ನಮಗೂ ಹೆಚ್ಚು ಬೇಕಂತ ಎಲ್ಲ ಹೇಳಿದ್ರೆ ಅದಕ್ಕೆ ಇನ್ನು 2 ವಿಚಾರ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ನಾವೆಲ್ಲ ನೋಡಾಕಿದ್ವಿ. ಈ 10 ಪೈಸೆ ಹೆಚ್ಚು ಮಾಡಿ ಏನಾಗ್ತೈತಿ, 20 ಪೈಸೆ ಮಾಡಿ ಏನಾಗ್ತೈತಿ, 30 ಪೈಸೆ ಅಂದ್ರೆ ಬರೀ 10 ಪೈಸೆ ಹೆಚ್ಚು ಮಾಡಿ ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿ ಮ್ಯಾಗ ಹೆಚ್ಚು ಹೋಗ್ತಂದ್ರೆ
ಇವನ್ನೆಲ್ಲ ಸ್ಟಡಿ ಮಾಡಬೇಕು. ಅಂದ್ರೆ ಸೆಕ್ರೆಟರಿಗಳಿರ್ಬೋದು, ಸಂಘಗಳು ಕೊಡ್ತಿರ್ಬೋದು. ಇದ್ರ ಜೊತೆಗೆ ನಾವೆಲ್ಲ ಆಡಳಿತ ಮಂಡಳಿದವರು ಮತ್ತೆಲ್ಲ ನಮ್ಮ ಅಂದ್ರೆ ನಿರ್ದೇಶಕರು, MDಗಳು, ಅಧಿಕಾರಿಗಳು ಕೂಡ ಇನ್ನೊಂದು ವಿಚಾರ ಮಾಡಿದೆವು. ಯಾಕಂದ್ರೆ 3 ಜನ ಹೆಚ್ಚಂದ್ರೆ ತಮ್ಮೆಲ್ಲ ಚೇರ್ಮನ್ರು ಎಲ್ಲ ಸಂಘದ ಸದಸ್ಯರೆಲ್ಲ ಇರ್ತಾರೆ. ಅದ್ರ ಜೊತೆಗೆ ಬೆಳಿಗ್ಗೆ ಬಂದು ಸೆಕ್ರೆಟರಿ 3 ಜನ ನೀವು ಕೆಲಸ ಮಾಡೋರು, ನಮಗೇನು ಸೆಕ್ಯೂರಿಟಿ ನಮಗೇನಿಲ್ಲ ತಮ್ಮ ವಿಚಾರದವಲ್ಲ ಕೆಲವೊಂದು ಅಧಿಕಾರಿಗಳು ಮಾತಾಡಿದ್ದಾರೆ. ಅದಕ್ಕೆ ನಮ್ಮ MDಗಳು ನಮ್ಮ ಡೈರೆಕ್ಟರ್ಲ್ಲ ಕೂಡಿ ಈ 3 ಮಂದಿಗೆ ಮುಂದಿನ ದಿನಮಾನದಲ್ಲಿ ನಮ್ಮ ಯೂನಿಯನ್ದಿಂದ ಇನ್ಶೂರೆನ್ಸ್ ಯಾಕೆ ಕವರ್ ಮಾಡಬಾರ್ದು, 3 ಮಂದಿ ಲೈಫ್ ಸೆಕ್ಯೂರಿಟಿ ಇಲ್ಲ ಅಂತೇಳಿ ಅವ್ರಿಗೆ ಅಂದ್ರೆ ಅಕಸ್ಮಾತ್ ನಿಮ್ಮ 3 ಮಂದಿ ಕೆಲಸ ಮಾಡೋರಿಗೆ ನಾವು ಇನ್ಶೂರೆನ್ಸ್ ಏನಾದ್ರು ಖರ್ಚು ಕಟ್ಟಿ ಮಾಡಿದ್ರಂದ್ರೆ ಸುಮಾರು ಒಕ್ಕೂಟಕ್ಕೆ ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಆದರೆ ನಿಮ್ಗೆ ಲೈಫ್ ಸೇಫ್ ಇರ್ತೈತೆ ಅಂದ್ರೆ ನಿಮ್ಗೆ ಯಾವುದೂ ಏನು ಅಡೆತಡೆ ಅಥವಾ ರಿಸ್ಕ್ಗಳು ಕೆಲಸ ಮಾಡ್ತಿರ್ತೀರಿ. ಮುಂದಿನ ದಿನಮಾನದಾಗ ಇನ್ಶೂರೆನ್ಸು ಈ ಕಾರ್ಯದರ್ಶಿಗಳಿಗೆಲ್ಲ ಮಾಡೋ ವಿಚಾರ, ಈ 3 ವಿಚಾರನ ನಾವು ಜೂನ್ ತನಕ ಒಂದು ಡಿಸಿಷನ್ ತಗೊಂಡು ನಿಮಗೆ ತಿಳಿಸ್ತೀವಿ. ಅದ್ರ ಜೊತೆಗೆ ಇವತ್ತು ಪ್ರಮುಖವಾಗಿ ಕರೆದಂಥ ವಿಚಾರ ಅಂದ್ರೆ ಹಾಲಿನ ರೇಟ್ ಜಾಸ್ತಿ ಮಾಡ್ಬೇಕಂತೇಳಿ ಎಲ್ಲರೂ ಬೇಡಿಕೆ ಐತೆ. ಯಾಕಂದ್ರೆ ಮಹಾರಾಷ್ಟ್ರ ಜಾಸ್ತಿ ಮಾಡಿದೆವು ಅಥವಾ ಬಿಸಿಲು ಭಾಳ ಆಗತ್ತೈತಿ ಅಂದ್ರೆ ಹಾಲು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಇವತ್ತು ನಿರ್ಣಯ ಮಾಡಿ ಒಂದು ಹಂತಕ್ಕೆ ಬಂದಿದ್ದೇವೆ. ಎಮ್ಮೆ ಹಾಲಿಗೆ ನಾವು ಸುಮಾರು ರೈತರಿಗೆ ಬರೋದು 41 ರೂಪಾಯಿ 60 ಪೈಸೆ ನಿಮಗೆ ಬರಾಕತ್ತದೆ. ರೈತರಿಗೆ ನೇರವಾಗಿ ಬರೋದು ಸೊಸೈಟಿ ಸೆಕ್ರೆಟರಿ ಬಿಟ್ಟು. ಅದಕ್ಕೆ ಇವತ್ತೆಲ್ಲ ನಾವು ಕುಂತು ಅಲ್ಲಿ ನಮ್ಮ ಆಫೀಸಾಗಿ ನಿರ್ಧಾರ ಮಾಡಿ ಈಗ ಏನು ಮಾಡಿದಂದ್ರೆ ನಾವು ಫೆಬ್ರವರಿ 21ರಿಂದ ಎಮ್ಮೆ ಹಾಲಿಗೆ ಅಂದ್ರೆ ನಾವು 45 ರೂಪಾಯಿ ರೇಟ್ ಕೊಡೋದು ಫಿಕ್ಸ್ ಮಾಡಿದ್ರೆ ಅಂದ್ರೆ 100 ರೂಪಾಯಿ 45 ರೂಪಾಯಿ ಎಮ್ಮೆ ಹಾಲು ಕೊಟ್ಟು ಪ್ರೋತ್ಸಾಹಧನ 5 ರೂಪಾಯಿ ಸೇರಿ ನಿಮ್ಗೆ 50 ರೂಪಾಯಿ ಬೀಳ್ತೈತೆ. ಅದಕ್ಕೆ ಅದನ್ನು ನೀವೆಲ್ಲ ಒಳ್ಳೆಯ ರೀತಿಯಿಂದ ನೀವು ಅಲ್ಲಿ ಕೆಲಸ ಮಾಡಬೇಕು. ಇದ್ರ ಜೊತೆಗೆ ಆಕಳ ಹಾಲಕ್ಕೆ ಯಾಕಂದ್ರೆ ಸುಮಾರು 1 ರೂಪಾಯಿ ಜಾಸ್ತಿ ಮಾಡುತ್ತೆ ಅಂದ್ರೆ 30 ರೂಪಾಯಿ 10 ಪೈಸೆ ಬೀಳ್ತೈತೆ. ಅದು ಪ್ರೋತ್ಸಾಹಧನ ಸೇರಿ ನಿಮ್ಗೆ 35 ರೂಪಾಯಿ 10 ಪೈಸೆ ಬೀಳ್ತೈತೆ. 1 ರೂಪಾಯಿ ಅಂದ್ರೆ ಆಕಳಿಗೆ ಹೆಚ್ಚು ಮಾಡೋದು. ಆಕಳಿಗೆ ಯಾಕೋ ಚಪ್ಪಾಳೆ ಬಿಡೋದಿಲ್ಲ, ಎಲ್ಲರೂ ಎಣ್ಣೆ ಹೆಚ್ಚು ಬಂದಿದೆ. ಅದು 1 ರೂಪಾಯಿ ಅಂದ್ರೆ ಭಾಳ 1 ರೂಪಾಯಿ ಹೆಸರು ಮಾಡಿ 2-3 ಊಟ ಹೋಗ್ತೈತೆ ನನಗೆಲ್ಲ. ಅದಕ್ಕೆ ಅದು ಯಾಕಂದ್ರೆ ಎಲ್ಲರೂ ಆಕಳಿಗೆ ಬೇಡ ಅನ್ನಕತ್ತಿದ್ರೆ ಈ ಆಕಳಿಗೆ ಎಮ್ಮೆ ಇಲ್ಲ ಅಂತೇಳಿ ನಾವು ಎಮ್ಮೆಗೆ ಯಾಕೆ ಆಕಳಿಗೆ ಮಾಡೋದು ಆಗೋದಾಗ ನುಕ್ಸಾನ ಏನು ಲಾಭ ಒಂದು 7 ಕೋಟಿ ಬರ್ತಾನೆ, ಒಂದು 2 ಕೋಟಿ ನುಕ್ಸಾನ ಅದಕ್ಕೆ ಸಿಂತಿಲ್ಲ, ರೈತರು ಕೊಡೋದಂತೆ ಅದಕ್ಕೂ 1 ರೂಪಾಯಿ ಮಾಡೋದು. ಅಂದ್ರೆ ಪ್ರೋತ್ಸಾಹಧನ ಸೇರಿ 35 ರೂಪಾಯಿ 10 ಪೈಸೆ ನಿಮ್ಗೆ ಬೀಳ್ತೈತೆ. ಅಂದ್ರೆ ರೈತರಿಗೆ ನೇರವಾಗಿ ಬರ್ತೈತೆ. ನಿಮಗೆ ಬರೋ ಸೊಸೈಟಿಗೆ ಸೆಕ್ರೆಟರಿಗೆ ಬರೋ ಅಮೌಂಟ್ ಅದು ಬೇರೆ ಇರ್ತದೆ. ಅದಕ್ಕೆ ನಾನು ಇದನ್ನು ಯಾಕೆ ಮಾಡಿದ್ದೇನೆ ಅಂದರೆ ಇವತ್ತು ನಿಮ್ಮೆಲ್ಲ ಕರೆಸಿ ನಿಮ್ಮ ಮುಂದೆ ಚರ್ಚೆ ಮಾಡಿ ಮಾಡೋದು ಕರೆದಿದ್ದು. ನನ್ನ ವಿನಂತಿ ಏನಂದ್ರೆ ತಾವು ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಿರ್ಬೋದು ಅಥವಾ ಅಲ್ಲಿ ನಿರ್ದೇಶಕರಿರ್ಬೋದು, ಕಾರ್ಯದರ್ಶಿ ಕೆಲಸ ಮಾಡೋರಿರ್ಬೋದು, ನಿಮಗೆ ಒಂದು ವಿನಂತಿ, ತಾವೆಲ್ಲರೂ ದಯಮಾಡಿ ರೈತ ತಿಳಿಸಿಡಿ ನೀವೆಲ್ಲ ಚಲೋ ಹಾಲು ಕ್ವಾಲಿಟಿ ಚಲೋ ತಂದು ಕೊಟ್ರಿ ಅಂದ್ರೆ ಇನ್ನೂ ರೇಟ್ ಹೆಚ್ಚು ಕೊಡಾಕ್ತಾ ಇರೋದನ್ನು. ಆದ್ರೆ ಹಾಲು ಮಾತ್ರ ನಮ್ಗೆ ಚಲೋ ಕೊಡಬೇಕು. ಯಾಕಂದ್ರೆ ನೀವು ದಯಮಾಡಿ ರೈತ ತಿಳಿಸಿಡಿ ಏನು, ಯಾಕಂದ್ರೆ ಈ ಕ್ವಾಲಿಟಿಗಳು ಭಾಳ ಇಂಪ್ರೂವ್ ಆಗೈತಿ. ಯಾಕಂದ್ರೆ ನಾ ಬಂದ ನಂತರ ಭಾಳ ರೈತರನ್ನು ಪರಿವರ್ತನೆ ಆಗಿದರು. ನೀವು ಆಡಳಿತ ಮಂಡಳಿದವರು ಕರೆಕ್ಟಾಗಿ ಹೇಳ್ತೀರಿ, ಸೆಕ್ರೆಟರಿಗಳು ಕೆಲಸ ಮಾಡ್ತೀರಿ, ಭಾಳ ಪರಿವರ್ತನೆ ಆಗಿ ಭಾಳ ಬದಲಾವಣೆ, ಕ್ವಾಲಿಟಿಗಳು ಭಾಳ ಇಂಪ್ರೂವ್ ಆಗೈತೆ. ಇದನ್ನು ನೀವು ಹಿಂಗೆ ಮುಂದುವರ್ಸ್ಕೊಂಡು ಅಂದ್ರೆ ಇನ್ನೂ ಯಾಕಂದ್ರೆ ಎಷ್ಟು ಚಲೋ ಹಾಲು ಕೊಡ್ತೀರಿ ನನಗೆ ಮುಂದೆ ಅಷ್ಟೇ ರೇಟ್ ಹೆಚ್ಚು ಸಿಗ್ತದೆ. ನನಗೆ ಆ ರೇಟ್ ಹೆಚ್ಚು ಸಿಗ್ತದೆ, ಆ ರೇಟನ್ನು ಮತ್ತೆ ನಿಮಗೆ ಕೊಡೋಕೆ ಅನುಕೂಲ ಆಗ್ತದೆ. ಅದಕ್ಕೆ ತಾವು ಬಂದಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ, ಈ ರೇಟ್ ನಾವು ಹೆಚ್ಚು ಮಾಡಿದ್ವಿ, ನೀವು ರೈತರಿಗೆ ತಿಳಿಸಬೇಕು. ದಯಮಾಡಿ ಪ್ರೈವೇಟ್ಗಳು ಮಹಾರಾಷ್ಟ್ರ ಬರೋದು. ಈಗ ನೀವೆಲ್ಲ ನೋಡ್ತೀರಿ ಪ್ರೈವೇಟ್ದವ್ರು ಹೆಂಗಿತ್ತು ಅಂದ್ರೆ ಅವ್ರಿಗೆ ಯಾವಾಗ ಬೇಕಾದ್ರೆ ರೇಟ್ ಇರ್ತಾರೆ. ಒಂದೇ ಉದಾಹರಣೆ ಹೇಳ್ತೀನಿ, ಕರೋನಾ ಟೈಮ್ದಾಗ ನೀವೆಲ್ಲ ನಡೆಸಿ ನಾ KNF ಚೇರ್ಮನ್ ಇದ್ದೀನಿ. ಒಬ್ಬರು ಮನೆಗೆ ತಿರುಗಿ ನೋಡೋದಿಲ್ಲ. ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು. ನಾವು ಒಂದೇ ಮಾತು ಹೇಳ, ಯಾಕಂದ್ರೆ ನೀವು ಏನಾರು ಈಗ ತಗೋದಿಲ್ಲ ಅಂದ್ರೆ ನಮ್ಮ ರೈತರೆಲ್ಲ ದಿವಸ 80 ಲಕ್ಷ ಲೀಟರ್ ರೋಡ್ ಇತ್ತಂದು ಚೆಲ್ತಾರೆ ಅಂತೇಳಿ. ಅದಕ್ಕೆ ಯಡಿಯೂರಪ್ಪ ಅವತ್ತು ಗಂಡ 80 ಕೋಟಿ ರೂಪಾಯಿ ಕೈಲಿಂದ ಕೊಟ್ಟು ನಮ್ಮ ಹಾಲು ಖರೀದಿ ಮಾಡಿ ಮತ್ತೆ ಅದನ್ನು ಮಂದಿಗೆ ಕೊಟ್ಟು ಅದನ್ನು ಅಂದ್ರೆ ಹಿಂಗೆಲ್ಲ ಮಾಡಿದ್ರೆ ಪ್ರೈವೇಟ್ದವ್ರು ನಮಗೆ ಹಿಂಗಿರ್ತಾರೆ. ಅದಕ್ಕೆ ನಿಮ್ಮನ್ನ ಯಾವಾಗಲೂ ಉಳಿಸೋದು ಸರ್ಕಾರಿ ಸಂಸ್ಥೆ, ಸರ್ಕಾರ ಯಾವಾಗಲೂ ನಿಮ್ಮ ಜೊತೆಗಿರ್ತೈತೆ. ಯಾಕಂದ್ರೆ ನೀವು ಕಷ್ಟ ಕಾಲದಾಗ ನಮಗೆ ಬಂದು ಬೇಕಾದ ಕೇಳ್ಬೋದು. ಅದಕ್ಕೆ ಇವತ್ತು ನಾವು ಈ ರೇಟ್ ಹೆಚ್ಚು ಮಾಡಿದ್ದೀವಿ. ಅದಕ್ಕೆ ನಾಳೆ 20 ಅಂದರೆ ಫೆಬ್ರವರಿ 21 ಈ ರೇಟ್ ಕಂಟಿನ್ಯೂ ಚಾಲ್ತಿಯಲ್ಲಿ ಇರ್ತೈತಿ. ಮತ್ತು 10 ಸಿಕ್ಕಲಿ ಯಾವತ್ತೂ ತಪ್ಪಿಸೋದಿಲ್ಲ. ನೀವು ದಯಮಾಡಿ ನಾನು ಕಳಕಳಿದ ನಿಮ್ಮಲ್ಲೆಲ್ಲ ವಿನಂತಿ ಐತಿ, ತಾವೆಲ್ಲರೂ ದಯಮಾಡಿ ರೈತ ತಿಳಿಸಿ ಒಟ್ಟೆ ಕ್ವಾಲಿಟಿ ಕೊಟ್ಟರೆ ಇವತ್ತು 45 ಅಂದ್ರೆ ಒಂದು 50 ರೂಪಾಯಿ ತಗೊಳ್ಳೋ ಕಾಲು ಬರ್ತೈತೆ ನನಗೆ. ಅಂದ್ರೆ ಅಂಥ ಕಾಲು ಬರ್ತೈತೆ, ಪ್ರೋತ್ಸಾಹನ ಬಿಟ್ಟು ತಗೊಳ್ಳೋಂಥ ಕಾಲು ಬರ್ತೈತೆ. ಅದಕ್ಕೆ ದಯಮಾಡಿ ತಾವು ಸೆಕ್ರೆಟರಿಗಳು ಕೆಲಸ ಮಾಡಿರಿ. ಮುಂದಿನ ದಿನ ನಿಮ್ಮ 3 ಬೇಡಿಕೆ ನಿಮಗೆ ಅದರ ಪಗಾರ ಹೆಚ್ಚು ಮಾಡಬೇಕು, ಸೊಸೈಟಿಗೆ ಹೆಚ್ಚು ರೂಪಾಯಿ ಕೊಡಬೇಕು, ಇನ್ಶೂರೆನ್ಸ್ ಮಾಡೋದು. ಅದಕ್ಕೆ 3 ತಿಂಗಳು ನಂಗೆ ಟೈಮ್ ಕೊಟ್ಟರೆ ಜೂನ್ದಾಗ ಅದನ್ನು ಡಿಸಿಷನ್ ತೊಗೊಂಡು ನಿಮಗೆ ಶಾಶ್ವತ ನಿಮಗೆ ಲೈಫ್ ಸೆಟ್ಲ್ ಆಗೋಣ. ಅದೇ ಥರ ಕೆಲಸ ಮಾಡುವಂಥ ಪ್ರಾಮಾಣಿಕ ನಾ ಕೆಲಸ ಮಾಡ್ತೀವಿ. ಅದಕ್ಕೆ ಇವನ್ನೆಲ್ಲ ಉದ್ದೇಶಿಸಿಕೊಂಡು ತಮ್ಮ ಕರೆಸಿ ನೇರವಾಗಿ ಹೇಳಬೇಕಂತ ನಾನು ಇವತ್ತು ಕರೆದೀನಿ. ಅದಕ್ಕೆ ತಾವು ದಯಮಾಡಿ ರೈತರಿಗೆ ಕ್ವಾಲಿಟಿ ಹಾಲು ಕೊಡ್ರಿ, ಒಟ್ಟೆ ಏನೂ ಮಿಕ್ಸ್ ಮಾಡಬೇಡ್ರಿ. ಚಲೋ ಹಾಲು ಕೊಟ್ಟರೆ ಇನ್ನೂ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ
ಬಿಲ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಬೆಳಗಾವಿ ಹಾಲು ಒಕ್ಕೂಟನ ಇಡೀ ನಮ್ಮ ಉತ್ತರ ಕನ್ನಡ ನಂಬರ್ 1 ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮತ್ತು ನಾ ಹೇಳಿಲ್ಲ, ನಾನು ಯಾಕೆ ಈ ಥರ ಮಾಡತ್ತೀನಿ ಅಂದರೆ, ನಾನು ನಿಮಗೆ ಹೇಳಿ ನಾವು ಜನರಲ್ ಬೋರ್ಡ್ ಮೇಗಾ ಡೈರಿ ಮಾಡ್ಬೇಕಂತ ನನ್ನ ಆಸೆ ಇತ್ತು. ಮೇಗಾ ಡೈರಿ ಮಾಡ್ಬೇಕಂದ್ರೆ ಕನಿಷ್ಠ ದಿವಸ ನಾನು 3.5 ರಿಂದ 4 ಲಕ್ಷ ಲೀಟರ್ ಹಾಲು ಬಂದರೆ ಆ ಡೈರಿ ಮಾಡಿದ್ರೆ ಅನುಕೂಲ ಆಗ್ತದೆ. 2 ಲಕ್ಷ ಹಾಲು ಬಂದರೆ ಮೇಗಾ ಡೈರಿ ನಾವು ಏನು ಲೋನ್ ತೊಗೊಂಡು ಹಾಕ್ತೀವಿ, ಲೋನ್ ಬಡ್ಡಿ ಕಟ್ಟಕ್ಕಾಗೋದಿಲ್ಲ. ಅದಕ್ಕೆ ದಯಮಾಡಿ ನಾನು ಮುಂದಿನ ದಿನ 4 ಲಕ್ಷ ಲೀಟರ್ ಡೈಲಿ ಹಾಲು ಕಲೆಕ್ಷನ್ ಆಗಬೇಕು. ಬೆಳಗಾವಿ ಮೇಗಾ ಡೈರಿ ಆಗಬೇಕು. ಇನ್ನೂ ಹೆಚ್ಚಿನ ಅದಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಈ ಉದ್ದೇಶ ಇಟ್ಕೊಂಡು ನಾವೆಲ್ಲ ಮಾಡತ್ತೀವಿ. ಅದಕ್ಕೆ ನಾನು ಯಾಕೆ ಗಡಬಡಿ ಮಾಡಿ ಭಾಷೆ ಮಾಡಿ ಮುಗಿಸೋದಂದ್ರೆ ಮತ್ತೆ ನಾವು ಸೊಸೈಟಿಗೆ ಹೋಗೋದು ಎಲ್ಲ ಕೆಲಸ ಇರ್ತಾವೆ. ಅದಕ್ಕೆ ಅಡತೇಳಿ ಆಗೋದು ಬೇಡ ಅಂತೇಳಿ ಅದಕ್ಕೆ ಈ 3-4 ವಿಷಯ ಇತ್ತು. ಇನ್ನು 3 ದಿನ ಬೇಡಿಕೆನ ಜೂನ್ ತಿಂಗಳದಾಗ ನಿಮ್ಮೆಲ್ಲ ಕರೆಸಿ ಚರ್ಚೆ ಮಾಡಿ ಆದಷ್ಟು ಅದನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ವೇದಿಕೆ ಮುಖಾಂತರ ನಮಗೆ ಆಶ್ವಾಸನೆ ಕೊಡ್ತೀನಿ. ಮತ್ತು ನೀವು ಈ 3 ತಿಂಗಳಾಗ ಹೆಂಗೆ ಕೆಲಸ ಮಾಡ್ತೀರಿ, ಹೆಂಗೆ ಕ್ವಾಲಿಟಿ ಹಾಲು ಕೊಡ್ತೀರಿ, ಎಷ್ಟು ಹಾಲು ಹೆಚ್ಚು ಮಾಡ್ತೀರಿ, ಅದ್ರ ಮ್ಯಾಗ ನಿಮ್ಮ ಮುಂದಿನ 3 ಕೆಲಸ ಭವಿಷ್ಯ ನಿಮ್ಮ ಮ್ಯಾಗ ನಿಂತಾವೆ. ಎಲ್ಲ ನಿಮ್ಮ ಕೈಯಾಗ ಕೊಟ್ಟಿದ್ದೀನಿ. ನೀವು ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ಮುಂದಿನ ನಾ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ತಾವೆಲ್ಲರೂ ಇವತ್ತು ತಮ್ಮ ಟೈಮ್ ತೆಗೆದು ಇಲ್ಲಿ ಬಂದು ನಮಗೆ ಕಾರ್ಯಕ್ರಮ ಯಶಸ್ವಿ ಮತ್ತು ತಮ್ಮ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ತಮಗೆ ಇನ್ನೂ ಬೇರೆ ಬೇರೆ ಕಡೆ ಊರಿಗೆ ಹೋಗೋದ್ರಿಂದ ಇನ್ನೂ ಹೆಚ್ಚಿನ ಮತ್ತು ತಮಗೆ ಟೈಮ್ ಬೇಕಾಗ್ತದೆ. ಅದಕ್ಕೆ ತಮಗೂ ಸಮಯ ಇರಲಿಲ್ಲ. ನಾವು ಮುಂದೆ ಖಾನಾಪುರಕ್ಕೆ ಹೋಗ್ಬೇಕಾಯ್ತು. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕಾರ್ಯಕ್ರಮ ಹೋಗಿ ರೈತರಿಗೆ ತಿಳಿಸಿ ಇದನ್ನು ಯಶಸ್ವಿ ಮಾಡಬೇಕು. ಮುಂದಿನ ದಿನಮಾನ ಹೇಳಿಲ್ಲ, ಒಂದಲ್ಲ ಒಂದು ದಿವಸ ನೀವು 50 ರೂಪಾಯಿ ಲೀಟರ್ ಎಮ್ಮಿಗೆ ಆಕಳಿಗೆ 30 ರಿಂದ 36 ರೂಪಾಯಿ ಲೀಟರ್ಗೆ ಅಂದ್ರೆ ಬಿಲ್ ತಗೊಳ್ಳೋಂಥ ಕಾಲ ಬರ್ತೈತೆ ಅನ್ನೋ ಸದ್ಯದಾಗ ಬರ್ತೈತೆ. ಅದನ್ನು ಯಶಸ್ವಿ ಆಗಬೇಕಂತ ನಿಮ್ಮೆಲ್ಲರೂ ಸಹಕಾರ ನನಗೆ ಬೇಕು. ಸಹಕಾರ ಕೊಡ್ತೈತೆ ನಂಬಿದ್ರು. ಇದ್ರ ಜೊತೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರೂ ಸಹಕಾರ ಬೇಕಾಗ್ತೈತೆ. ಅಧಿಕಾರಿ ವರ್ಗದ ನಿಮ್ಮೆಲ್ಲರೂ ಸಹಕಾರ ಬೇಕಾಗ್ತೈತೆ. ಒಟ್ಟು ನಾವು ಹೆಚ್ಚಿನ ಪ್ರಮಾಣದ ಗಟ್ಟಿಯಾಗಿತ್ತು ಸಹಕಾರ ಉಳಿಬೇಕು. ಸಹಕಾರ ಉಳಿದ್ರೆ ರೈತ ಉಳಿತಾರೆ. ಪ್ರೈವೇಟ್ನಲ್ಲಿ ಇವತ್ತು ಇರ್ತಾರೋ ನಾಳೆ ಉಳಿತಾರೋ. ಅದಕ್ಕೆ ಸಹಕಾರ ಉಳಿಸ್ರಿ, ಬೆಳೆಸ್ರಿ. ಅದಕ್ಕೆ ನಿಮ್ಮ ಹೆಚ್ಚಿನ ಲಾಭ ನಿಮಗೆ ತಂದುಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೇಳುತ್ತಾ ಈ 3 ವಿಷಯ ಇವೆಲ್ಲ 5 ವಿಷಯ ಇದ್ದು ಮಾತಾಡಿದ 2 ವಿಷಯ ಮಾಡಿದ್ದೀನಿ. ಇನ್ನು 3 ವಿಷಯ ನಿಮ್ಮ ಜೀವನದಾಗ ಆದಷ್ಟು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ಎಲ್ಲ ತಾವು ಬಂದು ಇನ್ನು ಯಶಸ್ವಿ ಮಾಡಿದರೆ ತಮಗೆ ಅನಂತ ಕೋಟಿ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.